ಅನ್ನೋ ಸ್ಟ್ಯಾಂಡರ್ಡ್ ನೀವು ಹೇಳ್ತಿದ್ರ ಅಂದ್ರೆ ನೀವು ತಪ್ಪು ಮಾಡಿದ್ರಿ ಆ ಕೇಸ್ಗೆ ವಜಾ ಆದಂಗೆ ನಿಮ್ಮ ಕೇಸ್ ವಜಾ ಆಗಬೇಕು ಅಂತ ನಾವು ಇಡಿ ಎಂಟ್ರಾಗ್ಬೋದು ಅಂತ ಉದ್ದೇಶ ತಮ್ಮದಾಗಿದ್ರೆ ನೈತಿಕತೆಯ ಪ್ರಶ್ನೆ ಯಾರನ್ನ ನೀವು ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಈಗ? ಸಿದ್ದರಾಮಯ್ಯ ಹಾನರಬಲ್ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಆನ್ ಮಾರಲ್ ಗ್ರೌಂಡ್ಸ್, ಇದೇ ತಾನೇ ಅವ್ರು ಹೇಳ್ತಾ ಇದ್ದಾರೆ. ಯಾವ ಎಲ್ಲಿದೆ ಮೊರಾಲಿಟಿ ಈಗ? ವೇರ್ ಇಸ್ ದಿ ಮಾರಲ್ ಗ್ರೌಂಡ್ಸ್ ಫಾರ್ ಯು? ನೀವು ಕೇಳುವ ಪ್ರಶ್ನೆಗೆ ನಿಮಗೆ ಇರ್ಬೇಕಲ್ಲ, ನೈತಿಕತೆ ಇರ್ಬೇಕಲ್ಲ. ಅದೇ ಅಷ್ಟೇ ಈಗ ಹೇಳ್ತಾ ಇರೋದು. ಮಾನ್ಯ ಕೃಷ್ಣ ಅವ್ರು ಹೇಳಿದ್ದು ಒಂದೊಂದನ್ನು ಕೂಡ ವಿತ್ ಡಾಕ್ಯುಮೆಂಟ್ ಹೇಳಿದ್ರಪ್ಪ. ಈಗ ಅದನ್ನ ಡಿನೇ ಮಾಡಬೇಕು ಅವರು. ಒಂದು ಇಲ್ಲ ಅಂದ್ರೆ ಅವರೇ ಹೇಳಿದಾಗೆ ಈಗ ರಾಜೀನಾಮೆ ಕೊಡಬೇಕು. ನಾನು ಹೇಳ್ತಾ ಇಲ್ವಲ್ಲ, ನಾವು ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ. ನಮಗೆ ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಇಟ್ ಈಸ್ ಎ ಗಿಫ್ಟೆಡ್ ಒನ್. ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಗಿಫ್ಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಬಿಡಿ ಅನ್ನೋದು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಯಾರು ಕೋರ್ಟ್ ಹೇಳಲಿಲ್ಲ, ನಾವು ಹೇಳ್ತಾ ಇದ್ದೀವಿ. ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ಥಿಂಗ್ಸ್. ಈಗ ನಾವು ಡಿವಿಷನ್ ಬೆಂಚ್ ಹೋಗ್ಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ಇನ್ವೆಸ್ಟಿಗೇಷನ್ ಆಗ್ಬೇಕು. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನು ತಕರಾರು ತೆಗ್ದಿಲ್ಲ, ನೀವು ಮಾಡಿ. ಈಗ ಸಿಎಂ ಅವರ ವಿಚಾರದಲ್ಲಿ ಇಲ್ಲದ ಭೂಮಿಗೆ ಪರ್ಯಾಯ ನಿವೇಶನ ಪಡೆದಿದ್ದಾರೆ ಅನ್ನುವಂತ ವಾದ ಆಗಿರೋದು. ಆಮೇಲೆ ಆ ನಿಟ್ಟಿನಲ್ಲಿ ಕೋರ್ಟ್ ಇದು ಕೊಟ್ಟಿದೆ, ಜಡ್ಜ್ಮೆಂಟ್ ಕೊಟ್ಟಿದೆ. ಇಲ್ಲಿ ಆರೋಪ ವಿಚಾರದಲ್ಲಿ ಬಿಡಿಎ ಇರುವ ಜಮೀನನ್ನ ಅವರು ಡಿನೋಟಿಫಿಕೇಶನ್ ಮಾಡಿ ಆಮೇಲೆ ಅದನ್ನ ಹೈಕೋರ್ಟ್ ಹೋದ ಬಳಿಕ ಕೂಡಲೇ ಅವರು ವಾಪಸ್ ಪಡೆದಿದ್ದಾರೆ. ಇಲ್ಲಿ ಸಿಎಂ ಅವ್ರದ್ದು ಹೈಕೋರ್ಟ್ ಅಲ್ಲಿ ತಾವು ಹೇಳಿದ್ರಿ ಇರುವ ಜಮೀನು ಅಂತ. ಯಾರ ಜಮೀನು? ಇಲ್ಲಿ ಆದ್ರೂ ಕೂಡ ರೈಟ್ಸ್ ಇದೆ. ಆಲ್ಟರ್ನೇಟಿವ್ ಆಗಿ ಇಲ್ಲಿ 14 ಸೈಟ್ಗಳನ್ನ ಆ ಪರಿಹಾರವಾಗಿ ಕೊಟ್ಟಿರುವಂತದ್ದು ರೈಟ್ಸ್ ಇದೆ. ಅದು ಕೋರ್ಟ್ನಲ್ಲಿ ಅವರು ಒಪ್ಪದೇ ಇರಬಹುದು. ವಿ ವಿಲ್ ಫರ್ದರ್ ಗೋ ಟು ಡಿವಿಷನಲ್ ಬೆಂಚ್ ಅಂಡ್ ವಿಲ್ ಪ್ರೂವ್ ಅವರ್ ಸೆಲ್ಫ್ಸ್ ದಟ್ ದಿಸ್ ಇಸ್ ದಿ ಟ್ರೂತ್. ಆದ್ರೆ ಇಲ್ಲಿ ಇಲ್ಲದೇ ಇರೋ ಜಮೀನು, ಇಲ್ಲದ ಜಮೀನು, ಇರೋ ಜಮೀನು ಅಂತ ಹೇಳಿದ್ರೆ ನೀವು ಈಗ ಅವ್ರು ಹೇಳಿದ್ರು, ಪಿಳ್ಳಪ್ಪ ಅಂತ ಹೇಳಿದ್ರು, ಗುಳ್ಳಮ್ಮ ಅಂತ ಹೇಳಿದ್ರು, ಆಮೇಲಿಂದ ಮುನ್ಸಾಮಪ್ಪ ಅಂತ ಹೇಳಿದ್ರು. ಒರಿಜಿನಲ್ ಆಗಿ ಇರ್ತಕ್ಕಂಥ ವ್ಯಕ್ತಿನೇ ಒರಿಜಿನಲ್ ಓನರ್, ಮೂಲ ಮಾಲೀಕ ಅವಂದೇ ಇಲ್ಲ ಅಲ್ಲಿ. ಮೂಲ ಮಾಲೀಕ ಈಗ ರಾಮಸ್ವಾಮಿ ಅವ್ರು ಹೇಳಿದಂಗೆ ಯಾರು? ಹೂ ಇಸ್ ರಾಮಸ್ವಾಮಿ? ಎಲ್ಲಿ ಬಂದ ಇದ್ಕಿದ್ದಂಗೆ ರಾಮಸ್ವಾಮಿ ಉತ್ಪತ್ತಿ ಆಗ್ಬಿಡ್ನಪ್ಪ. ಇವೆಲ್ಲ ನಡೆದಿರೋದು ನಾವೇನೋ ಕಟ್ಟುಕತೆ ಕಟ್ಕೊಂಡು ನಾವು ಹೇಳ್ತಾ ಇಲ್ಲ. ನಾವು ವಿತ್ ಡಾಕ್ಯುಮೆಂಟ್ಸ್ ವಿ ಆರ್ ಕಮಿಂಗ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ. ಇದನ್ನ ನಾವು ಹೌದಪ್ಪ ಇದು ಹಿಂಗಾಗಿದೆಯಲ್ಲ, ನೀವು ಏನು ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ. ಅದರಿಂದ ನೈತಿಕತೆ, ನಮಗೆ ನೈತಿಕತೆ ಪ್ರಶ್ನೆ ಇಲ್ಲ, ನಮಗೆ ಅವರಿಗೆ ನೈತಿಕತೆ ಪ್ರಶ್ನೆ ಇಲ್ಲ. ಒಟ್ಟಾರೆ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ದಿನಕ್ಕೆ ಬೇರೆ ಬೇರೆ ದಾರಿಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ನೀವು ಕೂಡ ಹಿಂದಿನ ಹಳೆ ಪ್ರಕರಣಗಳನ್ನು ಒಪ್ಪಿಗಿತಾ ಇದ್ದಾರೆ. ಅದರಲ್ಲಿ ಮುಂದುವರೆದ ಭಾಗವಾಗಿ ಅಶೋಕ್ ಅವರಿಗೆ ನೆನಪಿಸಿದಿಲ್ಲ. ಇಲ್ಲ, ಇದು ಒಂದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಅಂತ ಹೇಳಿ ಈಗ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಇನ್ನೂ ಇರ್ಬೋದು, ಬಂದಾಗ ನಿಮ್ಮ ಮುಂದೆ ಬರ್ತೀವಿ. We will come before you whenever we get more information, documents. ಆ ಪ್ರಶ್ನೆ ಅಲ್ಲ. ನೋ ಇಲ್ಲಿ ನೀವು ನೋಡಿ, ನೀವು ಕೇಳ್ತಿದ್ದೀರಲ್ಲ, ಪ್ರಶ್ನೆ ಕೇಳ್ತಿದ್ದೀರಲ್ಲ, ಅದಕ್ಕೆ ನಾವು ಉತ್ತರ ಕೊಡ್ತೇವಪ್ಪ. ನಿಂದೆ ಹಿಂಗಾಗಿದೆಯಲ್ಲ, ಹೆಗಣ ಬಿದ್ದಿದೆ ಅಲ್ರಿ ನಿಮ್ ತಟ್ಟೆ ಒಳಗೆ, ಇಷ್ಟಪ್ಪ ಹೆಗಣ ಬಿದ್ದಿದೆ, ನಮ್ಮಲ್ಲಿ ನೊಣ ಬಿದ್ದಿದೆ ಅಂತ ಹೇಳಿ ನೀವು ನೊಣಕ್ಕೆ ಹೋಗಿ ಈಗ ನೀವು ಪ್ರಶ್ನೆ ಕೇಳಬೇಕಾಗಿರೋ, ನಾವು ಹೇಳಿರೋದು ಸತ್ಯನ ಗಾಳಿಯಲ್ಲಿ ಗುಂಡಾರಿಸ್ತಾ ಇದೀವ, ಅದನ್ನು ತಾವು ವಿಚಾರ ಮಾಡಿ. ಅದು ಮುಂದೆ ನೋಡೋಣ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಸಬ್ ಜುಡಿಸ್ ಇದ್ದಾಗ ಆಗ ಸಬ್ ಜುಡಿಸ್ ಇದ್ದ ಕೇಸ್ ಸಿದ್ದರಾಮಯ್ಯ ಪ್ರಕರಣ ಬಂದು ನಿಮ್ಮ ಮೇಲೆ ಆರೋಪ ಬರತಕ್ಕಂಥ ಸುಮ್ಮನೆ ಹಾಕಿದ್ರಿ, ಈಗ ಬಂದಿದ್ರಿ.
ನೋ 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 ಕೆಲವು ವಿಚಾರದಲ್ಲಿ ಸರ್ಕಾರದಲ್ಲಿ ಇದ್ದಾಗ್ಯೂ ಒಂದು ಮ್ಯಾಟರ್ ಇಸ್ ಸಬ್ಜುಡಿಸ್ ಅದನ್ನು ತಗೊಳಕ್ ಬರೋದಿಲ್ಲ. ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಇತ್ತು, ಮ್ಯಾಟರ್ ವಾಸ್ ಸಬ್ಜುಡಿಸ್, ಅದಕ್ಕೆ ನಾವು ತಗೊಂಡಿಲ್ಲ. ಈಗ ಹೌದು, ಈಗ ಅವರು ಹೇಳುವಾಗ ಹೌ ಡು ಯು ಡಿಫೆಂಡ್, ಹೌ ಡು ಯು ಸೇ ದಟ್ ದೀಸ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ಡ್ ಬಿಫೋರ್? ಅದಕ್ಕಾಗಿ ಇದನ್ನ ನಿಮ್ಮ ಮುಂದೆ ಹೇಳಿದ್ರು. ಯಾರ್ರಿ ನೀವು ವಾಪಸ್ ಕೊಡೋದಕ್ಕೆ? ಓವರ್ ಯು ಟು ಗಿವ್ ರಿಟರ್ನ್, ನಿಮ್ದು ಅಲ್ವೇ ಅಲ್ಲ ಅದು. ಇಟ್ಸ್ ಅ ಪ್ರಾಪರ್ಟಿ ಆಫ್ BDA. BDA ಪ್ರಾಪರ್ಟಿನ BDA ವಾಪಸ್ ಕೊಡಲ್ಲ. ತಮಾಷೆ ಕಾಣಿಸುತ್ತಲ್ಲ ನಿಮ್ಗೆ? ತಮಾಷೆ ಅನ್ಸಲ್ವಾ? ಅಲ್ಲ, ನಿಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವ್ ಹೇಳ್ತಾ ಇರೋದು ಅವರು ಜಮೀನು ಅವ್ರದಲ್ಲ ಜಮೀನು ವಾಪಸ್ ಕೊಟ್ಬಿಟ್ಟು ಈಗ ಕೇಸ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ನೀವು ಜಮೀನು ವಾಪಸ್ ಕೊಡ್ತಿದ್ರೆ ಕೇಸ್ ಕ್ಲೋಸ್ ಮಾಡಿ ಅಂತ ಅರ್ಥನಾ? ಅದು ಲೀಗಲ್ ಎಕ್ಸ್ಪರ್ಟ್ ಲೀಗಲ್ನವರು ಅದು ಈಗ ನಾನು ಹೇಳಿದೆ ಆಗಲೇ, ನಾವು ಮತ್ತೆ ಕೋರ್ಟಿಗೆ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ನಾವು ಮತ್ತೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ. ವಿ ವಿಲ್ ಟ್ರೈ ಟು ಪ್ರೂವ್ ಅವರ್ ಪಾಯಿಂಟ್. ನಾಳೆ ಹೌದಪ್ಪ ನಮಗೆ ಆಲ್ಟರ್ನೇಟಿವ್ ಸೈಟ್ ಇದನ್ನ ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ, 14 ಸೈಟು ವಿಚ್ ಇಸ್ ರೈಟ್ ಅಂತ ಹೇಳೋದಕ್ಕೆ ನಾವು ಮುಂದೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ, ಫರ್ದರ್ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇಫ್ ನೆಸೆಸರಿ. ನೀವು ಹರೀಶ್ ಅದು ಬರಲಿ, ಉತ್ತರ ಕೊಡ್ಲಿ. ಸುದ್ದಿಗೋಷ್ಠಿಯಿಂದ ನೀವು ಇಬ್ರು ಏನು ಬರುತ್ತೆ ಅಂದ್ರೆ ರಾಜ್ಯದ ಜನರಿಗೆ ಎರಡೂ ಕಡೆಗೂ ನೈತಿಕತೆ ಇಲ್ಲ, ಎರಡೂ ಕಡೆಯವರು ತಪ್ಪು ಮಾಡಿದಾರಂತೆ ಬರುತ್ತೆ. ಅದು ನೀವು ಮಾಡೋ ವಿಶ್ಲೇಷಣೆ ಅಲ್ಲ. ಇಸ್ ಯುವರ್ ಅನಾಲಿಸಿಸ್? ನಿಮ್ಮ ನೀವು ಹೇಳಿದ್ದೆಲ್ಲ ನಾವು ಕೇಳ್ತೀವಪ್ಪ. ಅಲ್ಲ, ನಾವು ಮಾಧ್ಯಮದವ್ರು ಹೇಳಿದ ಮೇಲೆ ಜನ ಕೇಳಲೇಬೇಕಲ್ಲ. ದಟ್ಸ್ ಯುವರ್ ಅನಾಲಿಸಿಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.